ಇನ್ನು ಆಧುನಿಕತೆಯನ್ನೇ ಹಾಸಿ ಹೊದ್ದಿಕೊಂಡಿರುವಂತಹ ಈ ಕಾಲದಲ್ಲಿ ರೈತರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಕೃಷಿ ಇಲಾಖೆ ಈಗ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಏನದು ಅಂತಂದರೆ, ಕಡಿಮೆ ಬೆಲೆಯಲ್ಲಿ ರೈತರಿಗೆ ಔಷಧಿ ಸಿಂಪಡಿಸುವಂತಹ ಡ್ರೋನನ್ನು ಬಾಡಿಗೆ ನೀಡೋದಕ್ಕೆ ಮುಂದಾಗಿದೆ. ಈ ರೀತಿ ಡ್ರೋನ್ನಿಂದ ಔಷಧಿ ಸಿಂಪಡಿಸೋದ್ರಿಂದ ಸಮಯ ಕೂಡ ಸಾಕಷ್ಟು ಉಳಿತಾಯ ಆಗುತ್ತೆ ಮತ್ತು ಬಾಡಿಗೆಗೆ ಸಿಗೋದ್ರಿಂದ ರೈತರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಒಂದು ಸ್ಟೋರಿ ಇದೆ, ನೋಡೋಣ. ರೈತರಿಗೆಂದೇ ಸರ್ಕಾರದಿಂದ ಫಾರ್ಮರ್ ಫ್ರೆಂಡ್ಲಿ ಡ್ರೋನ್ ಮೂಲಕ ಕೇವಲ 8 ನಿಮಿಷಗಳಲ್ಲಿ ಔಷಧಿ ಸಿಂಪಡಣೆ. ಬಾಡಿಗೆಯ ಆಧಾರದ ಮೇಲೆ ರೈತರಿಗೆ ಡ್ರೋನ್. ಹೀಗೆ ಹೆಲಿಕಾಪ್ಟರ್ ರೀತಿ ಮೇಲೆ ಹೋಗಿ ರೈತರು ಬೆಳೆದ ಬೆಳೆಗಳಿಗೆ ಔಷಧಿ ಸಿಂಪಡಣೆ ಮಾಡ್ತಾ ಇರೋ ಡ್ರೋನ್ಗಳು, ಮೇಲಿನಿಂದಲೇ ಬೆಳೆಗಳಿಗೆ ಕೀಟನಾಶಕ ಸಿಂಪಡಣೆ ಮಾಡ್ತಾ ಇರೋ ಡ್ರೋನ್ಗಳು. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಯಮಕನಮರಡಿ ಕ್ಷೇತ್ರದ ಹತ್ತರಗಿ ಗ್ರಾಮದಲ್ಲಿ. ರೈತರು ಬೆಳೆದ ಬೆಳೆಗಳು ಕೀಟಗಳಿಗೆ ಬಲಿಯಾಗಬಾರದು ಅನ್ನೋ ನಿಟ್ಟಿನಲ್ಲಿ ಇದುವರೆಗೂ ರೈತರು ಪಂಪ್ ಬಳಸಿ ಔಷಧಿಯನ್ನ ಸಿಂಪಡಣೆ ಮಾಡ್ತಾ ಇದ್ರು. ಆದರೆ ರೈತರ ಸಮಯ ಉಳಿತಾಯ, ಕಾರ್ಮಿಕರ ಬಳಕೆಯ ಹಣ ಉಳಿತಾಯ ಹಾಗೂ ಕಡಿಮೆ ಖರ್ಚಿನಲ್ಲಿ ಔಷಧಿ ಸಿಂಪಡಣೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರವೇ ಹೊಸ ಪ್ಲಾನ್ ಮಾಡಿದ್ದು ಕೃಷಿ ಇಲಾಖೆಯಿಂದ ಡ್ರೋನ್ಗಳ ಬಾಡಿಗೆ ಕೊಡೋಕೆ ಮುಂದಾಗಿದೆ. ಈ ತಂತ್ರಜ್ಞಾನದಿಂದ ರೈತರಿಗೆ ಸಾಕಷ್ಟು ಅನುಕೂಲವಾಗಲಿದೆ. ಹೊಸ ಟೆಕ್ನಾಲಜಿ ಬರ್ತಾ ಇದೆ, ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಯಾರ. 7 ನಿಮಿಷದಲ್ಲಿ 1 ಎಕರೆ 500 ರೂಪಾಯಿ ಕೊಡ್ಬೇಕು, ಯಾಕಂದ್ರೆ ಬಹಳಷ್ಟು ಅನುಕೂಲ ಆಗ್ತೈತೆ. ಬೇಗ ರೈತರಿಗೆ ಅನುಕೂಲ ಆಗುತ್ತೆ. ಅದಕ್ಕೆ ಒಂದು ಡೆಮೋ ಮಾಡ್ತಾ ಇದೀವಿ, ತಾವು ನೋಡ್ಬೇಕಾದ್ರೆ. ಸಬ್ಸಿಡಿ ಕೊಟ್ಟಿದ್ವಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಸುಮಾರು 75 ಲಕ್ಷ ಸಬ್ಸಿಡಿ ಒಂದೇ ಕಾನ್ಸ್ಟಿಟ್ಯೂನ್ಸಿ ಕೊಡ್ತಾರೆ. ಕೃಷಿ ಇಲಾಖೆಯಿಂದ ಡ್ರೋನ್ ಖರೀದಿ ಮಾಡಿದ್ದು ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ರೈತರಿಗೆ ಈ ಡ್ರೋನ್ಗಳನ್ನ ಬಾಡಿಗೆಯ ಆಧಾರದ ಮೇಲೆ ನೀಡಲಾಗುತ್ತೆ. ಡ್ರೋನ್ ಬಳಕೆ ಮಾಡಿ ಕೀಟನಾಶಕಗಳನ್ನ ಸಿಂಪಡಿಸಬಹುದಾಗಿದೆ. ದಟ್ಟವಾಗಿ ಬೆಳೆಯುವ ಬೆಳೆಗಳು ಸೇರಿದಂತೆ ಎಲ್ಲಾ ಬೆಳೆಗಳಿಗೂ ಡ್ರೋನ್ ಮೂಲಕ ಔಷಧಿ ಸಿಂಪಡಣೆ ಮಾಡಬಹುದಾಗಿದೆ. 1 ಎಕರೆ ಪ್ರದೇಶಕ್ಕೆ ಡ್ರೋನ್ ಮೂಲಕ ಕೇವಲ 7 ರಿಂದ 8 ನಿಮಿಷಗಳಲ್ಲಿ ಔಷಧಿ ಸಿಂಪಡಿಸಬಹುದಾಗಿದೆ. ಅವರು ಸ್ಪ್ರೇ ಮಾಡ್ಬೇಕಂತಿರ್ತಾರೆ, ಒಳಗಡೆ ಹೋಗ್ಲಿಕ್ಕಾಗಲ್ಲ. ಒಮ್ಮೊಮ್ಮೆ ಹಸಿ ಇರ್ತದೆ, ಒಮ್ಮೊಮ್ಮೆ ಏನಾಗುತ್ತೆ ಹಾವು ಬರುವಂಥ ಚಾನ್ಸಸ್ ಇರ್ತಾವೆ. ಆ ಕಾರಣದಿಂದ ಇದು ಹೊಸ ವಿನೂತನ ಮೂಲಕ ಸ್ಪ್ರೇ ಮಾಡಿ 8 ರಿಂದ 10 ನಿಮಿಷದಲ್ಲಿ 1 ಎಕರೆ ಸ್ಪ್ರೇ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಎಲೆಗಳ ಮೂಲಕ ಏನು ಬೆಳೆಗಳಿಗೆ ಆಹಾರ ಕೊಡೋದ್ರ ಮೂಲಕ ಅದೊಂದು ಬದಲಾವಣೆ. ಸದ್ಯದಲ್ಲಿ ನಾವು ರೈತ ಸಂಪರ್ಕ ಇಲಾಖೆ ಅದನ್ನು ಪುಷ್ ಮಾಡ್ತಾ ಇದ್ದೀವಿ. ಎಲ್ಲ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ರೈತರಿಗೆ ಕೊಡುವಂಥ ವ್ಯವಸ್ಥೆ. ಎಲ್ಲ ಬೆಳೆಗಳಿಗೂ ಇದು ಬಹಳ ಉಪಯುಕ್ತತೆ. ಇದ್ರ ಜೊತೆ ಒಂದು ಪೆಸ್ಟಿಸೈಡ್ ಹಾಳಾಗೋದಿಲ್ಲ, ರೈತರಲ್ಲಿ ಅಮೌಂಟ್ ಉಳಿತದೆ, ಟೈಮ್ ಸೇವ್ ಆಗುತ್ತೆ. ಒಟ್ಟಿನಲ್ಲಿ ಆಧುನಿಕ ತಂತ್ರಜ್ಞಾನಗಳು ರೈತರಿಗೆ ಕೈಗೆಟುಕದ ಈ ದಿನಗಳಲ್ಲಿ ಸರ್ಕಾರದ ಕೃಷಿ ಇಲಾಖೆಯ ಮುಂದಾಗಿ ಬಾಡಿಗೆ ಆಧಾರದ ಮೇಲೆ ರೈತರಿಗೆ ಹೊಸ ಡ್ರೋನ್ ತಂತ್ರಜ್ಞಾನ ಪರಿಚಯ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಕಾರ್ಯವಾಗಿದೆ. ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.